ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ನೇಮಕಾತಿ ಅಧಿಸೂಚನೆ ಇದೆ. ದಿನಾಂಕ 14/3/2024 ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಇದು ನೋಡ್ಬೋದು. ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 2021 ಮತ್ತು ತಿದ್ದುಪಡಿ ನಿಯಮ 2022 ಹಾಗೂ ಕರ್ನಾಟಕ ಸಾಮಾನ್ಯ ಸೇವೆಗಳು ನಿಯಮ 2021 ಅನ್ವಯ ಕೆಳಕಂಡ ಉಳಿಕೆ ಮೂಲ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ. ಇಲಾಖೆ ಹೆಸರು ನೋಡ್ಬೋದು. ಉಳಿಕೆ ಮೂಲ ವೃಂದ ಸಾರಿಗೆ ಇಲಾಖೆ ಆಗಿರುತ್ತೆ. ಹುದ್ದೆಯ ಪದನಾಮ ಮೋಟಾರ್ ವಾಹನ ನಿರೀಕ್ಷಕರು. ಒಂದು 70 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ನೋಡ್ಬೋದು 22/4/2024 ಇದೆ. ಕೊನೆಯ ದಿನಾಂಕ ಬಂದುಬಿಟ್ಟು 21/5/2024 ಇದೆ. ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 21/5/2024 ಇದೆ. ನೆಕ್ಸ್ಟ್ ನೋಡೋಣ ಏನಿದೆ ಅಂತೇಳಿ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. KPSC ವೆಬ್ಸೈಟಿಗೆ ಹೋಗಿಬಿಟ್ಟು ಮತ್ತು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು, UPI ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು. ಶುಲ್ಕ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ಇದೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ಇದೆ. ನೇಮಕಾತಿ ವಿಧಾನ ನೋಡ್ಬೋದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. 150 ಮಾರ್ಕ್ಸಿಂದು. ಅದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ನ ಎಲಿಜಿಬಲ್ ಆಗಬೇಕಾಗುತ್ತೆ. ಇನ್ನೊಂದಿದೆ ನೋಡ್ಬೋದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ 29/11/2022 ಹಾಗೂ ನಂತರ ನಡೆಸಲಾಗಿದ್ದ ಕನ್ನಡ ಭಾಷಾ ಪರೀಕ್ಷೆಗಳಿಗೆ ಹಾಜರಾಗಿ ಉತ್ತೀರ್ಣರಾಗಿದ್ದಲ್ಲಿ ಅದರ ಫಲಿತಾಂಶವನ್ನು ಈ ಅಧಿಸೂಚನೆಯಲ್ಲಿ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದಂತಿದೆ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಅರ್ಜಿಯಲ್ಲಿ ನಿಗದಿತ ಅಂಕಣದಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಕುರಿತಂತೆ ಕೇಳಿರುವ ಮಾಹಿತಿಯನ್ನು ತಪ್ಪದೇ ನಮೂದಿಸತಕ್ಕದ್ದು. ಏನು ಅಂತ ಹೇಳಿದ್ರೆ, ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಿಸಿದ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 21/11/2022 ಹಾಗೂ ಅದರ ನಂತರ ಏನಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರಲ್ಲಿ ಏನಾದರೂ ನೀವು ಪಾಸ್ ಆಗಿದ್ರಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಉತ್ತೀರ್ಣ ಪ್ರಮಾಣ ಪತ್ರ ಇರುತ್ತೆ. ಆ ಪ್ರಮಾಣ ಪತ್ರವನ್ನು ನಿಮ್ಮ KPSC ವೆಬ್ಸೈಟಲ್ಲಿ ಪ್ರೊಫೈಲ್ ಕ್ರಿಯೇಷನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಿದ್ದರೆ ಅಂತೇಳಿ ಕೇಳುತ್ತೆ. ಅಲ್ಲಿ ಇನ್ಫಾರ್ಮೇಷನ್ ನಮಗೆ ಅಲ್ಲಿ ನೀವು ಅದು ಕೇಳಿರುವಂಥ ಇನ್ಫಾರ್ಮೇಷನ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಸರಿಯಾಗಿ ನೀವು ಫಿಲ್ಲಪ್ ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟನ್ನು ಕೂಡ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಒಂದು ಸಲ ಪಾಸ್ ಆಗಿದ್ದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದು ಸಲ ಪಾಸ್ ಆಗಿದ್ದರೆ ನಡೆಯುತ್ತೆ. ಈ ಡೇಟ್ ನಂತರ ಇರಬೇಕು. ಈಗಾಗಲೇ ಲೋಕಸೇವೆ ನಡೆಸಿರುವಂಥ ಹಾಗೂ ಈ ಡೇಟ್ ಅಥವಾ ಅದರ ನಂತರ ನಡೆಸಲಾದ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ನಡೆಯುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ನೋಡ್ಬೋದು. 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸಿಂದ 1.5 hours ಟೈಮಿಂಗ್ ಇರುತ್ತೆ. GK ಪೇಪರ್ ಇರುತ್ತೆ. ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಅದು 100 ಮಾರ್ಕ್ಸಿಂದು, ಅದಕ್ಕೆ 2 hours ಟೈಮ್ ಇರುತ್ತೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು. ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಧಿಸೂಚನೆಯಲ್ಲಿ ಆಯಾ ಹುದ್ದೆಗಳ ಮುಂದೆ ಅಧಿಸೂಚಿಸಿರುವ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಇದೆ. ಇಲ್ಲಿ ನೋಡ್ಬೋದು. ವಿದ್ಯಾರ್ಥಿ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಎಕ್ಸಾಮಿನೇಷನ್ ಆರ್ ಪಾಸಸ್ ಈಕ್ವಲೆಂಟ್ ಎಕ್ಸಾಮ್ ರಿವಿಷನ್. SSLC ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ಈಕ್ವಲೆಂಟ್ ಎಕ್ಸಾಮನ್ನು ಪಾಸ್ ಆಗಿರಬೇಕು.
ಮತ್ತೇನಾಗಿ ಮಸ್ಟ್ ಪೊಸೆಸ್ ಎ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಇನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಅವಾರ್ಡೆಡ್ ಬೈ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಡಿಪ್ಲೊಮಾ ಆಗಿರ್ಬೇಕು ಸ್ನೇಹಿತರೆ ಯಾವುದರಲ್ಲಿ, ಮೆಕ್ಯಾನಿಕಲಲ್ಲಿ. ಆಟೋಮೊಬೈಲ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಆಗಿರಬೇಕು, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಏನಾಗಿರಬೇಕು 3 years ಕೋರ್ಸ್ ಆಗಿರಬೇಕು. ಡಿಗ್ರಿ ಆಗಿದ್ದರೂ ಕೂಡ ನಡೆಯುತ್ತೆ. ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ, ಡಿಗ್ರಿ ಇನ್ ಮೆಕ್ಯಾನಿಕಲ್ ಆಫ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಲಾ ಅಂತ ಇದೆ. ಇಲಾಖೆ ಸ್ಪಷ್ಟೀಕರಿಸಿದ ಕಾನೂನಾತ್ಮಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇರುವ BTech ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರು BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪರಿಗಣಿಸಲಾಗುವುದು. BA ಆಗಿದ್ದರೂ ನಡೆಯುತ್ತೆ, ಡಿಪ್ಲೊಮಾ ಆಗಿದ್ದರೂ ನಡೆಯುತ್ತೆ. ಅದಕ್ಕೆ BTech ಆಗಿದ್ದರೂ ನಡೆಯುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇದ್ರ ಜೊತೆ ಏನು ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. BE ಮತ್ತು BTech ಅದು ಡ್ರೈವಿಂಗ್ ಲೈಸೆನ್ಸ್. ಮಸ್ಟ್ ಪಾಸ್ ದ ಫಾಲೋಯಿಂಗ್ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ಫಾರ್ ಮೆನ್. ಹೈಟ್ 168 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕು. ವಯೋಮಿತಿ ನೋಡ್ಬೋದು, ಮಿನಿಮಮ್ 18 ವರ್ಷರಾಗಿರಬೇಕು. ಗರಿಷ್ಠ ವಯಸ್ಸು 35 ಇದೆ. 2A 2B 3A 3B ಅವರಿಗೆ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷದವರೆಗೆ ಇದೆ. ರಿಸರ್ವೇಷನ್ ಕೂಡ ಇದೆ ನೋಡ್ಬೋದು. ಪರಿಶಿಷ್ಟ ಜಾತಿಗೆ 12 ಪೋಸ್ಟ್ ಇದ್ದಾವೆ, ಅದರಲ್ಲಿ ಮಹಿಳೆಯರಿಗೆ 5 ಪೋಸ್ಟ್ ಇದ್ದಾವೆ. ಪರಿಶಿಷ್ಟ ಪಂಗಡಕ್ಕೆ 5 ಪೋಸ್ಟಲ್ಲಿ 2 ಮಹಿಳೆಯರಿಗಿದ್ದಾವೆ, 1 ಇತರೆ, 1 ಗ್ರಾಮೀಣ. ತ್ರೀ ಬಿ ಅವರಿಗೆ ಒಂದೊಂದು ಇತ್ತಲ್ಲ, ಇತರೆ 1, ಮಹಿಳೆಗೆ 1, ಗ್ರಾಮೀಣ 1. ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ಇದೆ, ಮಹಿಳೆಗೆ 10. ಒಟ್ಟು ಮಹಿಳಾ ರಿಸರ್ವೇಷನ್ ಜಾಸ್ತಿ ಇದರಲ್ಲಿ ಎಲ್ಲದರಲ್ಲೂ ನೋಡಿ ಸ್ನೇಹಿತರೆ. ಮಹಿಳಾ ರಿಸರ್ವೇಷನ್ ಜಾಸ್ತಿ ಇದೆ. ಟೋಟಲ್ಲು 70 ಪೋಸ್ಟಲ್ಲಿ ಮಹಿಳೆಯರಿಗೆ 25 ಪೋಸ್ಟ್ ರಿಸರ್ವೇಷನ್ ಇದೆ. ಗ್ರಾಮೀಣ 18 ಇದೆ. ಇತರೆ ಜನರಲ್ ಮೆಟ್ ಬರೀ 14 ಇಟ್ಟಿದ್ದಾರೆ ನೋಡಿ, ಏನು ಮಾಡೋದು. ಜನರಲ್ 14, ಮಹಿಳೆಯರಿಗೆ ರಿಸರ್ವೇಷನ್ ಜಾಸ್ತಿ 25, ಗ್ರಾಮೀಣ 18 ಇದೆ. ಮಾಜಿ ಸೈನಿಕ 5 ಇದೆ. ಅಂಗವಿಕಲ ಅಭ್ಯರ್ಥಿಗಳು 5. ಯೋಜನಾ ನಿರೀಕ್ಷಿತ 1, ತೃತೀಯ ಲಿಂಗಿ 1, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1. ಏನೂ ಇಲ್ಲ ಇವು 70 ಪೋಸ್ಟಲ್ಲಿ. ಜಾಸ್ತಿ ಇರೋದು 25 ಪೋಸ್ಟ್ ರಿಸರ್ವೇಷನ್ ವುಮೆನ್ಸ್ಗಿದೆ. ಸ್ನೇಹಿತರೆ, ಇದೊಂದು ಉದ್ಯೋಗದ ಮಾಹಿತಿ ಆಗಿತ್ತು. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾವು ತಿಳಿಸ್ತಾನೆ ಇರ್ತೀವಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.